ವಿಶೇಷ ಏನಂದರೆ ಪ್ರಶ್ನೆ ಶಿವರಾತ್ರಿಯಲ್ಲಿ ನಾನು ನಮ್ಮ ಅಣ್ಣವರು ಅಡುಗೆ ಮಾಡಿಕೊಡ್ತೀವಿ ಅಂತ ಒಪ್ಕೊಂಡು ನನಗೆ ಒಳ್ಳೇದಾಗಿರುತ್ತೆ. ಹಂಗಾದ್ಮೇಲೆ ಶಿವರಾತ್ರಿ ದಿನ ಒಂದು 25 kg ರೈಸ್ ಮಾಡಿದವು. ನಾವು ಭಟ್ರು 1000 ಜನಕ್ಕೆ ಅಡುಗೆ ಮಾಡೋರು. ಮಿಸ್ ಏನಾಯಿತು ಅಂದರೆ 25 kg ಅಕ್ಕಿ ಮಾಡಿದ್ಬಿಟ್ಟು ಇಲ್ಲಿ ಈ ದೇವಸ್ಥಾನ ಹತ್ರ ಅಕ್ಕಿ ಹಾಕಿದ್ದೋ, ನಾವು ಅನ್ನ ಮಾಡಿದ್ದು. 25 kg ಅನ್ನ ಮಾಡಿದ್ಮೇಲೆ ಸಾಲ್ಟೇಜ್ ಆಗುತ್ತೆ ಅಂದ್ಬಿಟ್ಟು ನಮ್ಮ ಮನ್ಸಲ್ಲಿ ನಾವು ಅಂದ್ಕೊಂಡಿದ್ದು. ಅಪ್ಪಾಜಿಯ ವೈಫು ಬಂದು ಪೂಜೆ ಮಾಡಿ ಬಿಸಿನೀರಿಗೆ ಅಕ್ಕಿ ಹಾಕಿದ್ದಾರೆ. ಅಕ್ಕಿ ಹಾಕ್ಬಿಟ್ಬಿಟ್ಟು ಹೋಗಿದ್ದರು. ಮುಂದೆ ನಾವೇ ಅನ್ನ ಮಾಡಿದೆ 25 kg ಅನ್ನ. ಈ ದೇವಸ್ಥಾನ ಹತ್ರ ತಂದುಬಿಟ್ಟಾದ್ಮೇಲೆ ಮಡ್ಗಾದ್ಮೇಲೆ ರಾಶಿ ಹಾಕಿದ್ಮೇಲೆ ಜನ 1000, 800, 1000, 2000 ಜನಗಂಟ ಊಟ ಮಾಡ್ತಾ ಇದ್ರು. ಅನ್ನೋದು ರಾಶಿ ಕರಗಲೇ ಇಲ್ಲ, ಮುದ್ದೆನೂ ಕರಗಲೇ ಇಲ್ಲ. ಅಲ್ಲಿ ಇಲ್ಲಿ ವಿಶೇಷ ಹಂಗಿದೆ. ಹಾಕಿದ್ದು 20 kg 25 kg ಅಕ್ಕಿ ಹಾಕಿದ್ದು ನಾವು ಅಷ್ಟೇ. ಎಷ್ಟು 1000 ಜನ ಊಟ ಮಾಡಿದ್ರು? 1800 ಜನ ಊಟ ಮಾಡಿದ್ದಾರೆ. ಆದ್ರೂ ಇನ್ನೂ ಹಂಗೆ ಇತ್ತು. ಇನ್ನೂ ಹಂಗೆ ಕರಗಲೇ ಇಲ್ಲ. ಬಿಸಿನೀರು ಮಾಡಿ ಮಡಗಿ ಕೆಡ್ಸೋದು ಯಾವಾಯ್ತು ನಮ್ದೆಲ್ಲ. ಇದು ಎಷ್ಟು ದಿನದಲ್ಲಿ ನಡೆದಿತ್ತು? ಮೋದ್ ಶಿವರಾತ್ರಿಯಲ್ಲಿ ಹೌದೌದು. ಅಂದ್ರೆ ವರ್ಷ ಹೊರಗಳಿದ್ದಾವೆ ಅಂತ ಪೌಡರ್ಗಳು ನಡೀತಾನೂ ಇದೆ. ಹೌದೌದು. ಇವಾಗ ನನಗೆ ತುಂಬಾ ಒಳ್ಳೇದಾಗೈತೆ. ನಮ್ಮ ಅಣ್ಣ ತಮ್ಮದಿರ್ಗೆಲ್ಲ, ನಮ್ಮ ಸಂಬಂಧಿಕರುಗಳು ಒಳ್ಳೇದಾಗೈತೆ. ನಮ್ಮ ಫ್ರೆಂಡ್ಸ್ ಸರ್ಗೆಲ್ಲ, ನಮ್ಮ ಭಟ್ರುಗಳಿಗೆಲ್ಲ ಒಳ್ಳೇದಾಗೈತೆ. ಕರ್ಕೊ ಬಂದಿದ್ದೀವಿ ಇಲ್ಲಿಗೆ, ತೋರಿಸಿದ್ದೀನಿ. ಅವರು ಕೈಲ ಸಹಾಯ ಮಾಡ್ಕೊಂಡು ಹೋಗಿದ್ದಾರೆ. ಇವರಿಂದ ಒಳ್ಳೆ ಹೆಲ್ಪ್ ಆಗಿದೆ. ಅಪ್ಪಾಜಿ ಒಳ್ಳೆ ಕೆಲ್ಸಗಳು ಕೊಡ್ತಾ ಇದ್ದಾರೆ ನಮ್ಮ ಭಟ್ರುಗಳಿಗೆಲ್ಲ. ಚೆನ್ನಾಗಿದ್ದೀವಿ ನಾವು. ಅಂದ್ರೆ ಈಗ ನೀವು ದೇವಸ್ಥಾನದಲ್ಲಿ ಅಡುಗೆ ಪರ್ಮನೆಂಟ್ ನಾವೇ ಅಡುಗೆ ಮಾಡ್ಕೊಡೋದಿಲ್ಲ. ಅಡುಗೆ ಮಾಡ್ಕೊಡೋದು ನೀವೇ? ಹೌದು. ನಾವು ಸಾಯೋವರೆಗೂ ನಾವೇ ಅಡುಗೆ ಮಾಡ್ಕೊಡ್ತೀವಿ. ಅಂದ್ರೆ ಆ ಥರನೇ ಫಿಕ್ಸ್ ಆಗ್ಬಿಟ್ಟಿದ್ದೀವಿ. ಸೇವೆ ಮಾಡ್ತಾನೆ ಇರಬೇಕು ಅಂತ ಆಸೆ ನಮ್ಮ ಕೈ. ಈಗ ಪೌಡ ಹೇಳ್ತಿದ್ರೆ ನಮಗೆ ಮೈ ಜುಮ್ ಅನಿಸುತ್ತೆ. 25 kg ಅಕ್ಕಿಲಿ 1800 ಜನ ಊಟನೂ ಮಾಡಿ ಆದ್ರೂ ಇನ್ನೂ ಹಂಗೆ ಇತ್ತು ಅಂತಂದ್ರೆ ಎಷ್ಟು ಅದ್ಭುತ. ಸಾಧ್ಯನೇ ಇಲ್ಲ ಅದು ಹೇಳ್ಕೊಳಕ್ಕೆ. ಸರಿ ಸರ್, ಇಷ್ಟು ತಿಳಿಸ್ಕೊಟ್ಟದಕ್ಕೆ ಧನ್ಯವಾದಗಳು ಸರ್. ಈ ಸನ್ನಿಧಾನದಲ್ಲಿ ನನಗೆ ತುಂಬ ಒಳ್ಳೆಯದಾಗಿದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂತಂದರೆ ಅದು ವಿಷಯ ಅಂತಂದರೆ, ನನ್ನ ಮಿಸ್ಸಸ್ ಅವರಿಗೆ ತುಂಬ ಹುಷಾರಿರಲಿಲ್ಲ. ಅವತ್ತಿನ ದಿನ ನಾನು ಅದಕ್ಕೆ ಇಲ್ಲಿಗೆ ಬರೋಕ್ಕಿಂತ ಮುಂಚಿತವಾಗಿ ನಾನು ಹಾಸ್ಪಿಟಲ್ಗೆ ಹೋಗಿ ತೋರಿಸಿದ್ದೆ. ಅಲ್ಲಿ ಸರಿ ಹೋಗಿ ಅಂತ ಮನೆ ಕಳಿಸಿದ್ರು. ಮತ್ತು ಅಲ್ಲಿ ಸರಿ ಹೋಗಿಲ್ಲ. ಮತ್ತು ಇನ್ನೊಂದು ಕಡೆ ತೋರಿಸಿದ್ದೆ ಹಾಸ್ಪಿಟಲ್ಗೆ, ಅಲ್ಲಿ ಸರಿ ನೋಡಿಲ್ಲ ಅಂತೇಳಿ ಅಲ್ಲೂ ಸರಿ ಹೋಗಿಲ್ಲ. ಮತ್ತು ಮನೆಗೆ ಬಂದ ನಂತರ ತುಂಬ ಸುಸ್ತಾಗ್ಬಿಟ್ಟಿದ್ರು. ನಮ್ಮ ಅಕ್ಕಪಕ್ಕದ ಮನೆಯವರೆಲ್ಲ ಬಂದು ಅವ್ರನ್ನ ಮಾತಾಡಿಸಿದಾಗ ತುಂಬ ಸುಸ್ತಾಗ್ಬಿಟ್ಟಿದ್ದಲ್ಲ, ಆಸ್ಪತ್ರೆಗೆ ಕರ್ಕೊಂಡು ಹೋಗು ಅಂತ ಹೇಳಿದ್ರು. ನನಗೇನು ಮಾಡಬೇಕು ಅನ್ನೋದು ತೋಚಿಲ್ಲ. ನಾನು ಇಲ್ಲಿ ಆಗಾಗ ಬಂದು ಹೋಗ್ತಿದ್ನಲ್ಲ ಈಗ ದೇವಸ್ಥಾನದ ಹತ್ರ. ನಾನು ಅಲ್ಲಿಗೆ ಹೋಗೋಣ ಅಂತೇಳಿ ನನಗೆ ಒಂದು ನೆನಪಾಯಿತು. ನಾನು ಮನೆಯಲ್ಲಿ ಬರಬೇಕಾದ್ರೆ ಸ್ನಾನ ಮಾಡಿ ಕಡ್ಡಿ ಹಚ್ಚಿ ಈ ದೇವ್ರನ್ನ ನೆನೆದು ನಾನು ಇಲ್ಲಿ ಸನ್ನಿಧಾನಕ್ಕೆ ಕರ್ಕೊಬಂದ ತಕ್ಷಣ ಗುರುಗಳ ಹತ್ರ ನಾನು ಈ ರೀತಿ ಆಗ್ತಾಯಿದೆ ಅಂತ ಹೇಳ್ಕೊಂಡ ನಂತರ ಗುರುಗಳು ಒಂದು ಫಲ ಕೊಟ್ಟರು. ಈ ಫಲನ ತಿನ್ನಿ ಅಂತೇಳಿ ತಿನ್ನಿಸಿದ ನಂತರ ನಮ್ಮ ಮನೆಯವರಿಗೆ ಒಂದು 10-15 ನಿಮಿಷದಲ್ಲೆಲ್ಲ ಸರಿ ಹೋಯ್ತು ಅವರಿಗೆ. ಸರಿ ಹೋಗಿದ ನಂತರ ಊಟ ಕೊಡಿ, ನಾನು ಊಟ ಮಾಡಬೇಕು ಅಂತ ಅವರೇ ಕೇಳಿದ್ರು. ಆ ಇಲ್ಲೇ ಊಟ ಮಾಡಿದ್ರು, ಇಲ್ಲೇ ತಗೊಂಡು ಊಟ ಮಾಡಿದ್ರು ಅವರು. ಒಂದು 10-15 ನಿಮಿಷಕ್ಕೆಲ್ಲ ಸರಿ ಹೋಯ್ತು. ನಾನು ಯಾವ ಆಸ್ಪತ್ರೆಗೆ ಹೋಗಿಲ್ಲ, ಏನಿಲ್ಲ. ಸರ್ ನಮಸ್ಕಾರ. ನಿಮ್ಮ ಹೆಸರು? ನಿಮಗೆ ಈ ದೇವಸ್ಥಾನಕ್ಕೆ ಬಂದು ಏನು ಒಳ್ಳೇದಾಗಿದೆ ಅದ್ರ ಬಗ್ಗೆ ತಿಳಿಸ್ಕೊಡಿ. ನಮಗೆ ಉಮ್ಮನ ಬೇರೆ ಹೊಡಿತು. ಹಾಸ್ಪಿಟ್ಲ್ ತಗೊಂಡೋದ್ರು. ಕಣ್ಣು ಮುಟ್ಟಿ ಹುಡುಕತ್ತಾರಲ್ಲ, ಅಷ್ಟು. ಆಮೇಲೆ ಸ್ವಾಮಿಗಳು ಬಂದಿದ್ದೆ ಅಲ್ಲಿ ಹಾಸ್ಪಿಟ್ಲಿಗೆ ನೋಡಿದ್ರು. ಆಗ ನಮಗೆ ಫುಲ್ಲು ಕಣ್ಣು ಮುಟ್ಟಿ ಹುಡುಕತ್ತಾರಲ್ಲ, ಸ್ವಾಮಿಗಳು ಬಂದು ಮಂತ್ರಿಸೇನ ಕೊಟ್ಟರು. ಅದನ್ನ ಉಪಯೋಗಿಸಿದೆ. ಆಮೇಲೆ ಬೆಟ್ರ್ ಆಯಿತು. ಆಗಿಂದ ಈ ಸ್ವಾಮಿನ ಮುಟ್ತಾ ಇಲ್ಲ. ಈಗ ಎಷ್ಟು ದಿನದಲ್ಲಿ ಆಯ್ತು ಇದು? ವರ್ಷ ಆಯ್ತು. ಜಯಂತಿ ಲಕ್ಷ್ಮಿ ಅಪ್ಪನ ಜಯಂತಿ ವರ್ಷದ ಮೇಲೆ ಆಯಿತು. ಅಂದರೆ ಈಗ ಪರವಾಗಿಲ್ಲ, ಎಲ್ಲ ಚೆನ್ನಾಗಿದೆ ಈಗ. ಚೆನ್ನಾಗಿದೆ. ಅಂದರೆ ಎಷ್ಟು ನಂಬಿದ್ರಿ ಈಗ ದೇವ್ರನ್ನ, ಇಲ್ಲಿ ಶನಿ ದೇವ್ರನ್ನ? ನಾವು ಮುಕ್ಕಾಲು ಭಾಗ ಸ್ವಾಮಿ. ಅಂದರೆ ಫುಲ್ ಎಲ್ಲ ನಂಬ್ಕೊಬಿಟ್ಟಿದ್ದೀರಿ. ನಮ್ಮ ಮಕ್ಕಳುಗಳು, ನಮ್ಮ ಹೆಣ್ಮಕ್ಳುಗಳಿಗೆ. ಹೆಣ್ಮಕ್ಳಿಗೆ ಏನಾದ್ರು ಒಳ್ಳೇದಾಗಿತ್ತಾ? ಒಳ್ಳೇದಾಗದ್ರೆ ಇನ್ನು ಎಷ್ಟು ಗೊತ್ತಿಲ್ಲ. ಮಕ್ಕಳಿಗೆಲ್ಲ ಇನ್ನು ಹೆಣ್ಮಕ್ಳು ನೆನೆಸ್ಕೊಂಡು ನಾವು ಸ್ವಾಮಿ ಕಂಪ್ಲೀಟ್ ಮಾಡಿದ. ಈಗ 5 ತಿಂಗಳು 6 ತಿಂಗಳು ಮಗು ಇದೆ, ಗಂಡು ಮಗು ಆಗಿದೆ. ಅದಕ್ಕೆ ನಾವು ಇಲ್ಲಿ ಬಂದು ಇದು ಮಾಡಿಸ್ಬೇಕು. ಮನೆ ಕಳಿಸ್ತಾವ ಅವರು.
ಅಂದರೆ ನಿಮ್ಮ ಹೆಣ್ಮಕ್ಳಿಗೆ? ನಮ್ಮ ಹೆಣ್ಮಕ್ಳಿಗೆ. ಹಾಂ ಹಾಂ ಹಾಂ, ಚೆನ್ನಾಗಾಯಿತು. ಹಾಂ. ಎಷ್ಟು ವರ್ಷ ಗಂಟೆ ಮಕ್ಳಿದ್ರಿಲ್ಲ ಅವ್ರಿಗೆ? ಮಕ್ಕಳಿದ್ದು ಹೆಣ್ಮಗು ಇತ್ತು, ಗಂಡು ಮಗು ಆಗಿರಲಿಲ್ಲ ಅಂತ? ಆಗಿರಲಿಲ್ಲ. ಈಗ ಬಂದು ಸ್ವಾಮಿ ನಮ್ಮ ಹೆಸರು ಬಂದು ಹೊಟ್ಟಿಸಿ ನೆನೆಸ್ಕೊಂಡು ಗಂಡ ಮಗಳು ಕರೆಸಿ ಇದು ಮಾಡಿ ಪೂಜೆ ಮಾಡ್ಕೊಂಡು ಹೋದ್ರು. ಹೋದ್ಮೇಲೆ ಕಂಡುಬಿಟ್ಟು ನೋಡೋ 9 ವರ್ಷ ಆಗಿತ್ತು ಮಗಳಿಗೆ, ಹೆಣ್ಮಗಳಿಗೆ ಮಗು ಆಗಿರಲಿಲ್ಲ. ಈಗ ಹಾಗೆ 6 ತಿಂಗಳು ಮಗು ಆಗಿದೆ. ಚೆನ್ನಾಗಿದೆ. ಚೆನ್ನಾಗಿದ್ದಾರೆ. ಹಾಂ, ಇನ್ನೂ ಶನಿದೇವರು ಇನ್ನೂ ಅಷ್ಟು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಸರಿ ನೆನೆಸ್ಕೊಂಡು ಬೆಳಿಗ್ಗೆ ಎದ್ದು ನಿಮ್ಮ ಅಪ್ಪ ನೆನೆಸ್ಕೊಂಡೆ ಮ್ಯಾಗ ಕೇಳೋದು ಸ್ವಾಮಿ. ನಾನು ಅಂದರೆ ಯಾವಾಗ ಬೆಳಿಗ್ಗೆ ಎದ್ದು ಅವ್ರು ನೆನೆಸ್ಕೊಂಡೆ ಮ್ಯಾಗ ಕೇಳುವಂಥದ್ದು. ಹಾಂ, ನಮ್ಗೆ ಅಷ್ಟು ಒಳ್ಳೇದು ಮಾಡೋದು ಸ್ವಾಮಿ. ಹಾಂ, ನಾವು ನಂಬಿದ್ರೆ ಬಿಡಲಿಲ್ಲ. ನಮ್ಮ ಹೆಂಡತಿ ಮಕ್ಕಳು ನಮ್ಮೆಲ್ಲ ಇದ್ದರೆ ಸ್ವಾಮಿ ನೆನೆಸ್ಕೊಂಡೇ ಏನು ಮಾಡ್ತೀವಿ ಸ್ವಾಮಿ. ಸರಿ ಸರಿ ಸರಿ, ಧನ್ಯವಾದಗಳು. ಧನ್ಯವಾದ ಸ್ವಾಮಿ. Thank you.